ಗ್ಯಾಸ್ಟ್ರಿಕ್ ಇಂದ ಅಲ್ಸರು ಹೊಟ್ಟೆ ಒಳಗೆ ಉಣ್ಣಾಗಿರೋರಿಗೆ ಒಂದೇ ವಾರದಲ್ಲಿ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದಂತ ಒಂದು ನಮಸ್ಕಾರ. ಇವತ್ತು ವಿಶೇಷವಾದಂತ ಗಿಡಮೂಲಿಕೆ ಹೇಳ್ತಾರೆ ಶಂಕರಪ್ಪನವರು ಅಂತ ನೀವು ತಿಳ್ಕೊಂಡಿರ್ಬೋದು ಸ್ನೇಹಿತರೆ. ಇವತ್ತು ತುಂಬಾ ಅದ್ಭುತವಾದಂತ ಔಷಧಿ ಗಿಡ ಹೇಳ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನ ಶಂಕರಪ್ಪನವರೇ ನಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ, ನಮ್ಗೆ ಅಲ್ಸರ್ ಆಗಿದೆ, ಹೊಟ್ಟೆ ಒಳಗೆಲ್ಲ ಉಣ್ಣಾಗ್ಬಿಟ್ಟಿದೆ, ಎಲ್ಲ ಮೈಕ್ರೋಸ್ಕೋಪ್ ಆಗಿ ಸ್ಕ್ಯಾನ್ ಮಾಡಿದ್ರು ಹೊಡೆದು ನಮ್ಗೆ ತುಂಬಾ ಹಿಂಸೆ ಆಗ್ತಾ ಐತೆ, ಹೋಗ್ತಾ ಇಲ್ಲ ಶಂಕರಪ್ಪನವ್ರೆ ಅಂತ ಹೇಳ್ತಾ ಇದ್ದ ಅಂತ್ಯವ್ರಿಗೆ ತುಂಬಾ ಅದ್ಭುತವಾದಂತ ಔಷಧಿ ಕರಿಬೇನ್ ಗಿಡ, ಕರಿಬೇನ್ ಹೂವು ಅಂತೀವಿ ಸಿಟಿ ಒಳಗೆ. ಇವತ್ತು ಕರಿಬೇನ್ ಗಿಡ ಅಂತೀವಿ, ಕರಿಬೇನ್ ಸೊಪ್ಪು ಅಂತೀವಿ. ಇದರಿಂದ ಸಂಪೂರ್ಣವಾಗಿ ಬರೀ 3 ವಾರದಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಇವತ್ತು ಏನಪ್ಪಾ ಅಂತ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಆಗಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಹೊಟ್ಟೆ ಒಳಗೆ ಗಾಯ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ತಿಂದು ಊಟ ಎಲ್ಲ ಜೀರ್ಣನೇ ಆಗಲ್ಲ, ಹೊಟ್ಟೆ ಊದ್ಕೊಳ್ಳೋದು, ಹೊಟ್ಟೆ ಕರಗಲ್ಲ. ನಿಮ್ಗೆ ಗ್ಯಾಸ್ಟ್ರಿಕ್ ಬೆಳಿಗ್ಗೆ ಅಂದ್ರೆ ಗ್ಯಾಸ್ಟ್ರಿಕ್ ಮಾತ್ರ ತಿಂತಾ ಇರ್ತೀರಾ. ಅಂತೇವ್ರು ಏನಪ್ಪಾ ಅಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಹೊಟ್ಟೆ ಊಟ ಮಾಡಿದಾಗ ಬಿಸಿ ಸೇರಿದಾಗ ಇವೆಲ್ಲ ಚುಚ್ಕೊಳುತ್ತೆ, ಹೊಟ್ಟೆ ಒಳಗೆ ಚುಚ್ಕೊಳುತ್ತೆ. ನೀವು ಅದ್ರ ಬಗ್ಗೆ ಮಾಹಿತಿ ಇರೋರು, ಅದ್ರ ಬಗ್ಗೆ ಅನುಭವ ಪಟ್ಟಿರೋರು ಮಾತ್ರ ಇದು ಅರ್ಥ ಆಗುತ್ತೆ. ಸ್ವಲ್ಪ ಜನಕ್ಕೆ ಊಟ ಮಾಡಿದಾಗ ಈ ಕರಳಲ್ಲೆಲ್ಲ ಚುಚ್ಕೊಳುತ್ತೆ, ಚುಚ್ಚಂಗೆ ಆಗೋದು ಏನೂ ಆಗಲ್ಲ. ಒಬ್ಬೊಬ್ರಿಗೆ ಏನಾದ್ರು ಊಟ ಮಾಡಿದ ತಕ್ಷಣ ಬಾಯಿಗೆ ಬರೋದು, ಒಬ್ಬರಿಗೆ ನೊರ್ನೋರೆ ತರ ಬರ್ತದೆ. ಗ್ಯಾಸ್ಟ್ರಿಕ್ ಆಗಿರೋದು, ಅಲ್ಸರ್ ಆಗಿರೋರಿಗೆ ನೊರ್ನೋರೆ ತರ ಈಚೆ ಕಡೆ ಬರುತ್ತೆ. ಕಾಫಿ ಟೀ ಕುಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ, ಖಾರ ತಿಂದಾಗ ಇನ್ನೂ ಸ್ವಲ್ಪ ಹೊಟ್ಟೆ ಉರಿಯುತ್ತದೆ, ಈ ಗಂಟ್ಲಿಂದ ಈ ಕಡೆಗೆಲ್ಲ ತುಂಬಾ ಉರಿಯುತ್ತದೆ. ಅದಕ್ಕೆ ಹೊಟ್ಟೆ ಒಳಗೆ ನಮ್ಮ ಕರಳುಹಳ್ಳಿ ಅನ್ನನಾಳದಲ್ಲಿ ತುಂಬಾ ಗಾಯ ಉಣ್ಣಾಗಿರ್ತವೆ. ಅಂಥವ್ರು ಏನಪ್ಪಾ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ಮಾತ್ರೆ ತಗೋತೀರಾ, ಈ ತರ ಖಾರ ತಿನ್ಬೇಡ್ರಿ, ಸಪ್ಪೆಲಿರಿ ಅಂತೀರ, ನೀವು ಇರಲ್ಲ, ಪಥ್ಯ ಇರಲ್ಲ. ಆದ್ರೂ ಪಥ್ಯ ಇಲ್ಲರೂ ಪರವಾಗಿಲ್ಲ. ಈ ಕರಿಬೇನ್ ಸೊಪ್ಪಿಂದ ತುಂಬಾ ಅದ್ಭುತವಾದಂತ ಒಂದು ಗಿಡಮೂಲಿಕೆ ಇದು. ಕರಿಬೇನ್ ಸೊಪ್ಪು ಆಗಿನ ಕಾಲದಿಂದ ಜನ ತಿನ್ಕೊ ಬರ್ತಾರೆ, ಪ್ರತಿಯೊಂದು ಸಾರ್ಗೂ ಹಾಕ್ತಾರೆ, ಎಲ್ಲ ಮಸಾಲೆ ಐಟಮ್ಗೂ ಹಾಕ್ತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ನೀವು ನೋಡಿ, ಅದ್ಭುತವಾಗಿ ಆಗಿನ ಕಾಲದಿಂದ ಖಾರದ ಪುಡಿ ಅಂತ ಮಾಡ್ತೀರಾ, ಮನೆಯಲ್ಲಿ ಖಾರದ ಪುಡಿ, ಮಸಾಲ ಪುಡಿ ಅಂತ ಮಾಡ್ತೀರಾ. ಆ ಮಾಡ್ಬೇಕಾದ್ರೆ ಈ ಕರಿಬೇನ್ ಸೊಪ್ಪನ್ನು ಅಷ್ಟು ಹಾಕ್ತಾರೆ. ಏನಕ್ಕೆ? ಆ ಖಾರದ ಪುಡಿ ಮಿಕ್ಸ್ ಆಗಲಿ. ಯಾಕೆಂದ್ರೆ ಅದರಿಂದ ಖಾರ ಎಫೆಕ್ಟ್ ಆಗಬಾರ್ದು, ಮನುಷ್ಯನಿಗೆ ಕರಳಿಗೆ ಏನೂ ಆಗಬಾರ್ದು, ಹೊಟ್ಟೆಗೆ ಏನೂ ಆಗಬಾರ್ದು ಅಂತ ಈ ಕರಿಬೇನ್ ಸೊಪ್ಪನ್ನ ಆ ಖಾರದ ಪುಡಿಗೂ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕಿ ಅದನ್ನ ಖಾರದ ಪುಡಿ ಮಾಡಿಸ್ತಾರೆ. ಅದರಿಂದ ತುಂಬಾ ಅದ್ಭುತವಾದಂಥ ಕರಿಬೇನ್ ಗಿಡದಿಂದ ಏನಪ್ಪಾ ಅಂದ್ರೆ ಇವತ್ತು ಅಲ್ಸರ್ ಆಗಿರೋರು, ಸ್ವಾಮಿ ನಮ್ಮ ಹೊಟ್ಟೆ ಒಳಗೆ ಉಣ್ಣಾಗಿದೆ, ಗಾಯ ಆಗ್ಬಿಟ್ಟೈತೆ, ನಮಗೆ ಗ್ಯಾಸ್ಟ್ರಿಕ್ಕೆ ಹೋಗ್ತಾ ಇಲ್ಲ, ಇದರಿಂದ ಇದರ ಸಮಸ್ಯೆ ಆಗ್ಬಿಟ್ಟೈತೆ ಅಂಥವ್ರು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಸ್ನೇಹಿತರೆ ಈ ಕರಿಬೇನ್ ಗಿಡದಿಂದ ನೋಡಿ ಈ ಥರ ಊರ್ಕೊಳ್ಳಿ. ಈ ಥರ ಸೊಪ್ಪನ್ನ ಊರ್ಕೊಂಡು, ಜಾಸ್ತಿ ಬೇಡ, ಇಷ್ಟು ಊರ್ಕೊಂಡು ನೋಡಿ ಕಾಣಿಸ್ತಾ ಐತೆ. ಇದನ್ನ ಏನು ಮಾಡಬೇಕಪ್ಪ ಅಂದರೆ ಒಲ್ಕಲಲ್ಲಿ ಚೆಚ್ಕೋಬೇಕು, ಇಲ್ಲ ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಬಿಟ್ಟು ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಈ ಥರದ್ದು ಒಂದು ಲೋಟ ಅಂದರೆ ಯಾವ್ದಾದ್ರು ಒಂದು ಚಿಕ್ಕದು ಲೋಟ, ಪ್ಲಾಸ್ಟಿಕ್ ಲೋಟನೋ ಮನೇಲಿ ಇರೋ ಲೋಟ ಯಾವ್ದಾದ್ರು ತೊಗೊಂಡು ನೋಡಿ, ಮೊಸರು ತೊಗೊಂಡು ನೋಡಿ, ಈ ಥರ ಮೊಸರು ಹಾಕಿ ತೋರ್ಸಪ್ಪ, ಇದರಲ್ಲಿ ಈ ಥರ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಬಿಟ್ಟು ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಈ ಮೊಸರಿಗೆ ಏನೂ ಇಲ್ಲ, ಈ ಕರಿಬೇನ್ ಸೊಪ್ಪಿಂದ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಕರಿಬೇನ್ ಸೊಪ್ಪು, ಅದನ್ನು ಈ ಥರ ಪೇಸ್ಟ್ ಆಗಿರುತ್ತೆ. ಈ ಪೇಸ್ಟ್ನ ಏನು ಮಾಡಬೇಕು ಅಂದರೆ ಇದ್ರೊಳಗಡೆ ಹಾಕ್ಕೋಬೇಕು. ಇಷ್ಟಪ್ಪ ಉಂಡೆ ಮಾಡಿ ಅದನ್ನ ಪೇಸ್ಟ್ ಮಾಡಿ ಇದ್ರೊಳಗೆ ಹಾಕ್ಕೊಬಿಟ್ಟು ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷ. ನೋಡಿ, ಇದೇನು ಸಿಗ್ತಾ ಇಲ್ಲ, ಗಿಡ ಮುರ್ಕೋತಾ ಇದ್ದೀನಿ ನೋಡಿ, ಈ ಥರ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಒಂದು 2 ನಿಮಿಷ 3 ನಿಮಿಷ ಸ್ಪೂನಲ್ಲಿ ತಿರುಗಿಸಿ ಇದನ್ನ ಈ ಥರ ಮಾಡಿಕೊಂಡು ಅದು ಏನು ಮಾಡಬೇಕು, ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗಿರುತ್ತೆ ನೋಡಿ, ಈ ಥರ ಮೊಸರಿಗೆ ಮಿಕ್ಸ್ ಆಗಿರುತ್ತೆ. ಮೊಸರಿಗೆ ಮಿಕ್ಸ್ ಆದಾಗ ಮೊಸರಲ್ಲೂ ಮಾಡ್ಕೋಬೋದು, ಮಜ್ಜಿಗೆನಲ್ಲೂ ಮಾಡ್ಕೋಬೋದು. ಆದರೆ ಮೊಸರಲ್ಲಿ ಮಾಡ್ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಜ್ಜಿಗೆಗಿಂತ ಮೊಸರು ಗಟ್ಟಿ ಇರುತ್ತೆ, ಅದು ತುಂಬ ಕೆಲಸ ಮಾಡುತ್ತೆ, ಒಳಗಡೆ ಪೇಸ್ಟ್ ಥರ ಹೋಗಿ ನಿಧಾನಕ್ಕೆ ಅದು ಕೆಲಸ ಮಾಡುತ್ತೆ. ಇದನ್ನ ಏನು ಮಾಡಬೇಕಪ್ಪ ಅಂದರೆ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣನೇ ಮುಖ ತೊಳೆದು ನೀರು ಕುಡಿದಿರಬಾರ್ದು. ಇದನ್ನ ಈ ಥರ ಒಂದು ಲೋಟದಲ್ಲಿ ಕರಿಬೇನ್ ಸೊಪ್ಪು ಹೇಳಿದ್ನೆಲ್ಲ ಪೇಸ್ಟ್ ಮಾಡಿ ಅದನ್ನು ಹಾಕಿ ಒಳಗಡೆ ಚೆನ್ನಾಗಿ ತಿರುಗಿಸಿ, ಇದಕ್ಕೆ ಉಪ್ಪು ಗಿಪ್ಪು ಏನೂ ಹಾಕ್ಬಾರ್ದು, ಸಪ್ಪೆನಲ್ಲೇ ಇರಬೇಕು. ಹಾಕ್ಬಿಟ್ಟು ಇದನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ನೋಡಿ, ನಾನೇ ಕುಡಿದು ತೋರಿಸ್ತೀನಿ ಇದನ್ನ ನೋಡಿ. ತುಂಬಾ ಅದ್ಭುತವಾಗಿರುತ್ತೆ. ಆ ಪರಿಮಳನೇ ಬೇರೆ, ಆ ಸ್ಮೆಲ್ಲೇ ಬೇರೆ. ಕುಡಿತಾ ಇದ್ರೆ ಕಾಟೆನಲ್ಲಿ ಇದು ಕುಡಿದು ಬಂದಾಗ ಸಂಪೂರ್ಣವಾಗಿ ಈ ಗಿಡಮೂಲಿಕೆಯನ್ನು ಕರಿಬೇನ್ ಸೊಪ್ಪು ಅಂತ ಹೇಳ್ತೀವಲ್ಲ, ಈ ಕರಿಬೇನ್ ಗಿಡದಿಂದ ಸಂಪೂರ್ಣವಾಗಿ ನಿಮಗೆ ಅಲ್ಸರ್ನ ವಾಸಿ ಮಾಡ್ಕೋಬಹುದು. ನಿಮಗೆ ಗ್ಯಾಸ್ಟ್ರಿಕ್ ಹಂತವಾಗಿ ನಿಮಗೆ ಕಡಿಮೆ ಆಗುತ್ತೆ. ಇದರಿಂದ ತುಂಬಾ ಮಾಹಿತಿವಾದಂಥ ಈ ಗಿಡಮೂಲಿಕೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಅದ್ಭುತವಾಗಿ ಮಾಡ್ಕೊಳ್ಳಿ. ಖಾಲಿ ಹೋಟೆಲ್ ಕುಡಿದು ಇದಕ್ಕೆ ದುಡ್ಡು ಕಾಸು ಖರ್ಚು ಮಾಡೋದು ಏನೂ ಇಲ್ಲ. ನೀವು ಹಾಸ್ಪಿಟ್ಲಲ್ಲಿ ಒಂದು 10,000 20,000 ಖರ್ಚು ಮಾಡೋ ಕೆಲಸ ಏನೂ ಇಲ್ಲ. ಕರಿಬೇನ್ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ನಾಟಿ ಕರಿಬೇನ್ ಸೊಪ್ಪು ತಗೊಳ್ಳಿ. ಆಮೇಲೆ ಇನ್ನೊಂದು ಬರುತ್ತೆ ಉದ್ದುದ್ದಕ್ಕೆ, ಆಗಲ್ಲ ನೋಡಿ, ಈ ಥರ ನಾಟಿ ಇರುತ್ತೆ. ನಿಮಗೆ ನಾಟಿ ಕರಿಬೇನ್ ಸೊಪ್ಪು ತೋರಿಸ್ತೀನಿ ನೋಡಿ, ತೋರಿಸಪ್ಪ ಇಲ್ಲಿ. ಇದು ಫೀವರ್, ಈ ಥರ ಎಲೆ ಉದ್ದ ಇರಬಾರ್ದು,
ಸ್ವಲ್ಪ ಚಿಕ್ಕದಾಗಿ ಅಗಲವಾಗಿರಬೇಕು. ಇದನ್ನ ನಾಟಿ ಅಂತೀವಿ. ಈ ಕರ್ಬೇವಿನ ಸೊಪ್ಪಿಂದ ನೀವು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮಗಿರೋ ಸಮಸ್ಯೆನ ಖಂಡಿತವಾಗ್ಲೂ ಇದನ್ನ ಕ್ಲಿಯರ್ ಮಾಡ್ಕೋಬೋದು. ಇದರಿಂದ ತುಂಬ ಒಳ್ಳೆ ಕೆಲಸ ಆಗುತ್ತೆ ಸ್ನೇಹಿತರೆ. ಇದನ್ನ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ. ನಮ್ಮ ಜನಕ್ಕೆ ಒಳ್ಳೇದಾಗಲಿ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟದ ಶಂಕರಪ್ಪ ಅವರು ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟದ ಶಂಕರಪ್ಪ.